ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ವಿಚಾರ SIT ತನ್ನ ತನಿಖೆಯನ್ನ ಈಗ ಮತ್ತಷ್ಟು ತ್ವರಿತಗತಿಯಲ್ಲಿ ಚುರುಕುಗೊಳಿಸಿರುವಂಥದ್ದು. ಎಸ್, ಬಂಗ್ಲೆಗುಡ್ಡೆಯಲ್ಲಿ ಕಳೆದ ವರ್ಷ ಅಂದರೆ 2025ರಲ್ಲಿ SITಯ ತನಿಖೆಯ ಸಂದರ್ಭ, SIT ಅಧಿಕಾರಿಗಳು ಅಲ್ಲಿ ತನಿಖೆ ನಡೆಸ್ತಾ ಇದ್ದಾಗ ಬಂಗ್ಲೆಗುಡ್ಡೆಯಲ್ಲಿ ಇವರುಗಳಿಗೆ 7 ಅಸ್ಥಿಪಂಜರಗಳು, ಒಂದಷ್ಟು ಮೂಳೆಗಳು, ಅವಶೇಷಗಳು ದೊರಕಿದವು. ಈಗ ಆ ಒಂದು ಅಸ್ಥಿಪಂಜರ ಏನೆಲ್ಲ ಸಿಕ್ಕಿತ್ತಲ್ಲ, ಅದರ FSL ಪರೀಕ್ಷೆಗೇನೋ ರವಾನೆ ಮಾಡಿದ್ದಾರೆ. ಈಗ ಈ ಒಂದು 7 ಜನ ಸೇರಿದಂತೆ ಎಷ್ಟೆಲ್ಲ ಮಿಸ್ಸಿಂಗ್ ಕೇಸ್ಗಳೇನು ದಾಖಲಾಗಿತ್ತಲ್ಲ ಧರ್ಮಸ್ಥಳ ಠಾಣೆಯಲ್ಲಿ, ಅಲ್ಲಿ ಅವರ ದಾಖಲೆಗಳನ್ನು ತೆಗೆದುಕೊಂಡು ಅವರ ಕುಟುಂಬಸ್ಥರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದರೆ ಏನು ಈಗ ಅಲ್ಲಿ ಬಂಗ್ಲೆಗುಡ್ಡಲ್ಲಿ ಸಿಕ್ಕಿತ್ತಲ್ವಾ, ಈಗ ಮೂಳೆಗಳು, ಅವಶೇಷಗಳು, ಬುರುಡೆಗಳು ಎಲ್ಲ, ಅದು FSL ಇಂದ ಈಗ ರಿಪೋರ್ಟ್ಸ್ ಬಂದಿದೆ, ವರದಿ ಬಂದಿದೆ. ಅದು ಅವರ ಕುಟುಂಬಸ್ಥರ DNA ಜೊತೆಗೆ ಮ್ಯಾಚ್ ಆಗತ್ತಾ ಅನ್ನುವಂಥದ್ದನ್ನು ಈಗ ಪರೀಕ್ಷೆ ಮಾಡೋದಕ್ಕೆ SIT ಮುಂದಾಗಿರುವಂಥದ್ದು. ಎಸ್, ಬಂಗ್ಲೆಗುಡ್ಡೆಯಲ್ಲಿ ರಾಶಿ 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 ಹೆಣಗಳಿದ್ದುವು, ಮೂಳೆಗಳು, ಅವಶೇಷಗಳು, ತಲೆಬುರುಡೆಗಳು. ಅಲ್ಲಿಂದಲೇ ಈತ ಅಂದರೆ ಪೌರ ಕಾರ್ಮಿಕನಾಗಿ ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು, ಆತನಿಗೆ ಒಂದಷ್ಟು ಜನರ ಆದೇಶದಂತೆ ನೂರಾರು ಹೆಣಗಳನ್ನು, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಹೆಣಗಳನ್ನು, ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಹೆಣಗಳನ್ನು ತೆಗೆದುಕೊಂಡು ಹೋಗಿ ನಾನು ಹೂತು ಹಾಕಿದ್ದೇನೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ನಲ್ಲ, ಈ ಮೇರೆಗೆ SIT ಫಾರ್ಮ್ ಆಯಿತು. ಬಂಗ್ಲೆಗುಡ್ಡೆಯಲ್ಲಿಯೂ ಕೂಡ ಪರಿಶೋಧನೆ ಶುರುವಾಯಿತು. ಅಲ್ಲಿ ಬೇಕಾದಷ್ಟು ಅವಶೇಷಗಳು ಸಿಕ್ಕಿದ್ವು. FSL ರಿಪೋರ್ಟ್ಸ್ನ ಪ್ರಕಾರ ಸಿಕ್ಕಿರುವಂಥ 7 ಕಳೇಬರಗಳು ಪುರುಷರದ್ದು ಅನ್ನುವಂಥ ಒಂದು ವರದಿ ಬಂದಿರುವಂಥದ್ದು. ಆತ ಹೇಳ್ತಾ ಇದ್ದದ್ದು ಹೆಣ್ಣು ಮಕ್ಕಳದ್ದು ಅಂತ, ಬಟ್ ಇಲ್ಲಿ ಸಿಕ್ಕಿರುವಂಥದ್ದು ಪುರುಷರದ್ದು ಅಂತ. ಅದರಲ್ಲಿ ಒಂದಷ್ಟು ಜನನ ಸಂಪರ್ಕಿಸಿದಾಗ ಕೆಲವರು ಪೊನ್ನಂಪೇಟೆಯಿಂದ ನಮ್ಮ ಇಂಥವರು ಮಿಸ್ ಆಗಿದ್ರು ಅಂತ ಹೇಳ್ಕೊಂಡು ಬಂದಿದ್ದಾರಂತೆ. ಅದರ ಜೊತೆಗೆ ತುಮಕೂರಿನಿಂದ ಕೆಲವರು ನಮ್ಮವರು ಇವರು ಮಿಸ್ ಆಗಿದ್ರು ಅನ್ನುವಂಥದ್ದನ್ನು ಹೇಳ್ಕೊಂಡು ಬಂದಿದ್ದಾರಂತೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಮಿಸ್ ಆಗಿದ್ದಂಥವ್ರು ಯಾರಿದ್ರು, ಒಬ್ಬರದ್ದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಕ್ಕಿತ್ತು. ಹೀಗೆಲ್ಲ ಒಂದಷ್ಟು ಮಾಹಿತಿಗಳು SIT ಅಧಿಕಾರಿಗಳಿಗೆ ಸಿಗ್ತಾ ಇದ್ರು ಕೂಡ, ಅವರ FSL ರಿಪೋರ್ಟ್ಸ್ ತಗೊಂಡಿದ್ರು ಕೂಡ, ಇಲ್ಲಿ ಸ್ಟೇಷನ್ನಿಂದ ಇದು ಅಸಹಜ ಸಾವು ಅಂತ ಏನಾಗಿತ್ತಲ್ಲ, ಆ ಒಂದು ದಾಖಲೆಗಳೇನಾಗಿತ್ತಲ್ಲ, ಅನ್ಯಾಚುರಲ್ ಡೆತ್ ಅಂದ್ಬಿಟ್ಟು ಏನು ರಿಪೋರ್ಟ್ಸ್ ಮಾಡಿದ್ರಲ್ವಾ, ಆ ದಾಖಲೆಗಳನ್ನು ತರಿಸಿಕೊಂಡು ಅವರ ಕುಟುಂಬಸ್ಥರನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಸಂಪರ್ಕ ಮಾಡಿಕೊಂಡು ಅವರ DNA ಟೆಸ್ಟ್ ಆಗಿ ಇಲ್ಲಿ ಏನು ಅವಶೇಷಗಳು, ಬುರುಡೆಗಳು, ಅವಶೇಷಗಳೆಲ್ಲ ಸಿಕ್ಕಿತ್ತಲ್ಲ, ಇದಕ್ಕೆ ಅದು ಹೊಂದುತ್ತಾ, ಹಾಗಾದರೆ ಇವರ ಕುಟುಂಬಸ್ಥರದ್ದೇ ಇದು ಅವಶೇಷವಾ, ಹೆಣವ ಹಾಗಾದರೆ ಅನ್ನುವಂಥದ್ದನ್ನು ಮ್ಯಾಚ್ ಮಾಡುವಂಥ ಕೆಲಸಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಚಿನ್ನಗಿನ ಹೇಳಿಕೆ ಮೇಲೆ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಚಾರಗಳು ನಡೆದುಬಿಡ್ತು, ಏನೇನೋ ಆಗೋಯ್ತು, ಇದರಲ್ಲಿ ಯಾರೋ ಕುಟುಂಬಸ್ಥರದ ಕುಮ್ಮಕ್ಕಿದೆ, ಮೇನ್ ಧರ್ಮಾಧಿಕಾರಿಗಳ ಕೆಲಸ ಇದೆ, ಅವರ ಕುಟುಂಬಸ್ಥರಿಂದಲೇ ಆಗಿರುವಂಥದ್ದು, ಅವರು ಈ ಥರ ಆ ಥರ ಅಂತೆಲ್ಲ ಏನೆಲ್ಲ ಬೇರೆ ಬೇರೆ ಊಹಾಪೋಹಗಳು, ಚರ್ಚೆಗಳೆಲ್ಲ ಶುರುವಾಗಿತ್ತಲ್ಲ, ಅದಕ್ಕೆ ಏನಾದರೂ ತೆರೆ ಬೀಳುವಂಥ ಕೆಲಸ ಆಗುತ್ತಾ? ಆತ ಈಗಾಗಲೇ ಜೈಲಿಗೆ ಹೋಗಿದ್ದ, ಈಗಾಗಲೇ ಅವನು ಹೊರಗಡೆ ಬಂದಿದ್ದಾನೆ, ಜಾಮೀನಿನ ಮೇಲೆ ಹೊರಗಿದ್ದಾನೆ. ಇತ್ತೀಚೆಗಷ್ಟೇ ಆತ ಹೈಕೋರ್ಟ್ ಮೆಟ್ಟಿಲೇರಿದ ರಿಟರ್ಜಿ ಸಮರ್ಪಣೆ ಮಾಡಿದ್ದಾನೆ, ಅವನು ರಿಟರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ಅಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ. ಷಡ್ಯಂತ್ರ ಯಾರು ಮಾಡಿದ್ರು, 200 ಕೋಟಿ ಷಡ್ಯಂತ್ರ ಯಾರ್ಯಾರ ಹೆಸರೇಳಿದ್ದೇನೆ, ಅವರ ವಿರುದ್ಧ ಕ್ರಮ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆನ ಈಗ ರಿಟರ್ಜಿಲಿ ಆತ ಪ್ರಶ್ನೆ ಮಾಡಿದ್ದಾನೆ ಹೈಕೋರ್ಟ್ಗೆ, ಚಿನ್ನಯ್ಯ. ಇದರ ಮಧ್ಯೆ ಈಗ SIT ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟಿದೆ. ಸಂಪೂರ್ಣವಾದಂತಹ ಅಂತಿಮವಾದಂತಹ ವರದಿಯನ್ನು ಕೊಡಿ ಅಂತ SIT ಅಧಿಕಾರಿಗಳಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಈ ಮಧ್ಯೆ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ ಅನ್ನುವಂಥ ಉತ್ತರವನ್ನ SIT ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಟ್ಟಾರೆ ಆದಷ್ಟು ಬೇಗ SIT ತನ್ನ ಅಂತಿಮವಾದಂಥ ವರದಿಯನ್ನು ಕೊಡಬೇಕು. ನಿಜವಾಗಿಯೂ ಮಾಡಿದವರು ಯಾರು, ಏನೇನೆಲ್ಲ ಆಗಿದೆ, ಯಾರದ್ದು, ಯಾಕಾಗಿ, ಏನು, ಎತ್ತ, ಎಲ್ಲಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ SITಯ ಅಂತಿಮ ವರದಿಗೆ ನಾವು ಕಾದು ನೋಡಬೇಕು. SIT ಅಂತಿಮ ವರದಿ ಏನಾಗಿರುತ್ತೆ, ನಿಜವಾಗಿಯೂ ಪಾರದರ್ಶಕವಾಗಿ, ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಜವಾದಂತಹ ಸತ್ಯ ಹೊರಬರುತ್ತಾ, ಏನೇನೆಲ್ಲ ಆಗುತ್ತೆ, ಅನ್ಯಾಯ ಆಗಿರುವಂಥವರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.